BBMP negligence is the cause of the boy's death, DR. Chief Minister Chandru Akrosha *** Bangalore *** Aam Aadmi Party State President DR. Chief Minister Chandru expressed outrage. Speaking after meeting the family members of the boy who lost his life after the playground gate fell on his head in Malleswaram, DR. Chief Minister Chandru said that tenders have been called 3 times for installation of gates on the same side. The first tender is 50 lakh rupees, the second tender is 60 lakh rupees and the third tender is also 60 lakh rupees. The gate has been installed at a total cost of more than 1.50 crore rupees. The parents are in pain after losing their son. He questioned that even if some money is given as compensation, he will have to bring his son. In Bangalore, which has a population of 1.5 crores, the government should pay attention to the safety of the public. There is no need for gates for parks, it is enough to plant stones to prevent vehicles from entering. Chief Minister Siddharmaiah demanded to pay attention to this. He said that appropriate compensation should be given to the family of the deceased boy by BBMP, legislators and the government. Aam Aadmi Party Bangalore City President Dr. Satish Kumar said that it is sad that a life that was supposed to shape the future and become a good citizen of the country has fallen victim to the negligence of BBMP. ಗೇಟಿನ ಆಕ್ಸಿಡೆಂಟಲ್ಲಿ ಆಕಸ್ಮಿಕದಲ್ಲಿ ಸಾವನ್ನಪ್ಪಿರೋದು. ಅದರ ಅರ್ಥ ಇಲ್ಲಿ ವ್ಯವಸ್ಥೆ ಇರ್ತಕ್ಕಂಥ ಸರ್ಕಾರದ ಕೈ ಕೆಳಗೆ BBMP ಮಹಾನಗರ ಪಾಲಿಕೆಯಲ್ಲಿರ್ತಕ್ಕಂಥ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆಗಿರ್ತಕ್ಕಂಥ ವಿಚಾರ. ಗೊತ್ತಿದ್ದು ಒಂದೇ ಗೇಟ್ಗೆ ಒಂದೇ ಜಾಗಕ್ಕೆ 3 ಟೆಂಡರು ಮಾಡಿ, ಒಂದು ಕಡೆ 50 ಲಕ್ಷಕ್ಕಿಂತ ಹೆಚ್ಚು, ಇನ್ನೊಂದು ಕಡೆ 60 ಲಕ್ಷಕ್ಕಿಂತ ಹೆಚ್ಚು, ಮೂರನೇ ಟೆಂಡರು 50, 1.5 ಕೋಟಿಗಿಂತ ಜಾಸ್ತಿ ಖರ್ಚು ಮಾಡಿದ್ರು. ಒಂದು ಗೇಟ್ ಹೇಗಿರಬೇಕು ಅನ್ನೋದು ವೈಜ್ಞಾನಿಕವಾದ ಬೌದ್ಧಿಕ ಪ್ರಜ್ಞೆಯೂ ಇಲ್ಲದೆ ಲೂಟಿ ಮಾಡೋಕ್ಕೋಸ್ಕರ ಅದು ಭಾಳ ಯಾರು ತಳ್ಳಿದ್ರೂ ಬಿದ್ದೋಗೋ ಥರ ಮಾಡಿ ಆ ಮಗು ಆಟ ಆಡೋಕ್ಕೆ ಹೋದಂಥ ಜಾಗದಲ್ಲಿ ಬಿದ್ದಿದೆ. ಅಂದರೆ ಬೆಂಗಳೂರಿನಲ್ಲಿರ್ತಕ್ಕಂಥ ಎಲ್ಲ ಪಾರ್ಕ್ಗಳು ಅಥವಾ ಕೆರೆಯ ಅಂಗಳಗಳು ಅಥವಾ ಸ್ಮಶಾನ ಜಾಗದಲ್ಲಿ ಇಂತಹ ಅನಾಹುತಗಳು ಆಗಿ ಜೀವಕ್ಕೆ ಹಾನಿ ಆಗ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಬಂದಿದ್ದೀವಿ. ಇದು ನಡೆದ ದುರ್ಘಟನೆ. ಕೆಳಮಧ್ಯಮ ವರ್ಗದ ಬಡವರು ಇದ್ದೊಂದು ಗಂಡು ಮಗುನೂ ಕಳ್ಕೊಂಡು ನಾವು ಪರಿಹಾರ ಏನು ಕೊಡ್ತೀವಿ, ಒಂದಿಷ್ಟು ಕೊಡ್ಬೋದು ದುಡ್ಡು, ಆದರೆ ವ್ಯಕ್ತಿ ಅದು ಬದುಕನ್ನು ಕೊಡೋಕ್ಕಾಗತ್ತೆ. ಆ ದೃಷ್ಟಿಯಿಂದ ನಾನು ಕಳಕಳಿಯಿಂದ ಪಕ್ಷಭೇದ ಮರೆತು ನಾವು ಆಮ್ ಆದ್ಮಿ ಪಾರ್ಟಿ ಇರ್ಬೋದು, ಇನ್ನೊಬ್ಬರು ಬೇರೆ ಪಾರ್ಟಿ ಇರ್ಬೋದು, ನಾಗರಿಕರ ಜವಾಬ್ದಾರಿ, ಅದು ವಿಶೇಷವಾಗಿ 1.5 ಕೋಟಿ ಜನ ಇರ್ತಕ್ಕಂಥ ಜಾಗದಲ್ಲಿ ಎಷ್ಟು ಜವಾಬ್ದಾರಿಯುತವಾಗಿ ಸರ್ಕಾರ ನಡ್ಕೋಬೇಕು ಅಂತ ಮುಖ್ಯಮಂತ್ರಿಗಳಲ್ಲಿ ಮನವಿ. ನಿಮ್ಮ ಎಲ್ಲ ಇಕ್ಕಟ್ಟು ಬಿಕ್ಕಟ್ಟುಗಳ ಮಧ್ಯ ಮನುಷ್ಯನ ಜೀವಕ್ಕೆ ಹಾನಿ ಆಗದೆ ಇರತಕ್ಕಂಥ ಜವಾಬ್ದಾರಿ ಮೊದಲನೇದು ಆದ್ಯತೆ ಕೊಡಬೇಕು. ಕೊನೆಗೆ ಮನುಷ್ಯನಿಗೆ ಜೀವ ಉಳಿಸ್ತಕ್ಕಂಥದ್ದು ಮತ್ತು ಶಿಕ್ಷಣ ಕೊಡ್ತಾ ಇಂಥದ್ರಲ್ಲ. ನಾನು ಪಾರ್ಕ್ ಅಂತ ಜಾಗದಲ್ಲಿ ಅಂಥದ್ದು ಬೇಕಾ ಗೇಟೇ ಬೇಕಿಲ್ಲ. ಒಳಗಡೆ ಹೋಗೋದಕ್ಕೆ ಯಾವುದು ಬೇರೆ ವೆಹಿಕಲ್ ಹೋಗದೇ ಇರ್ತಾರೆ, ಕಲ್ಲುಗಳು ನೆಟ್ಟರೂ ಕೂಡ ನಡೆಯುತ್ತೆ. ಇದು ಗೊತ್ತಿದ್ದು ತಮ್ಮ ಅನುಕೂಲ ಸಿಂಧು ರಾಜಕಾರಣ ಮತ್ತು ದುಡ್ಡು ಹೊಡಿತಕ್ಕಂಥ ವ್ಯವಹಾರದಲ್ಲಿ ಮನುಷ್ಯನ ಬದುಕನ್ನು ಜೀವವನ್ನೇ ಕಳತಕ್ಕಂಥದ್ದು ದುಃಖ ಆಗ್ತದೆ. ಅವ್ರಿಗೆ ಎಷ್ಟೇ ಸಾಂತ್ವನ ಮಾಡಿದ್ರು ನಾವೇನೂ ಹಿಂದೂಕರಿಸೋಕ್ಕಾಗಲ್ಲ. ನಾನು ಕೇಳೋದೇನೆಂದರೆ ಕಮಿಷನರ್ನ, ನಗರಾಭಿವೃದ್ಧಿ ಸಚಿವರನ್ನ, ಮಾನ್ಯ ಬೆಂಗಳೂರಿನಲ್ಲಿರ್ತಕ್ಕಂಥ ಎಲ್ಲ ಪಾರ್ಕ್ಗಳು, ಎಲ್ಲ ಸಾರ್ವಜನಿಕ ಸ್ಥಳಗಳು ಯಾವ್ಯಾವುದೇ ಸ್ಮಶಾನ ಇರ್ಬೋದು, ಆಮೇಲೆ ನಮ್ಮ ಕೆರೆಯ ಅಂಗಳದಲ್ಲಿ ಪಾರ್ಕಿಂಗ್ ಜಾಗ ಇರ್ಬೋದು, ಸಮುದಾಯ ಭವನ, ಎಲ್ಲ ಕಡೆ ಕೂಡ ಈ ಎಚ್ಚರಿಕೆಯನ್ನು ಮುನ್ನೆಚ್ಚರಿಕೆ ಮಾಡದೇ ಹೋದರೆ ನಾವೆಲ್ಲರೂ ನಾಗರಿಕರು ಬಹುತೇಕ ಸೇರಿಕೊಂಡು ಮುಂದಿನ ಯಾವುದೇ ಚುನಾವಣೆಯಲ್ಲಿ ಕೂಡ ಇಂಥವ್ರು ಓಟ್ ಹಾಕಬೇಕಾ ಅನ್ನುವ ಹೇಳಬೇಕಾದ ಪರಿಸ್ಥಿತಿ ಬರುತ್ತೆ. ಮತ್ತು ನಮ್ಮಲ್ಲಿ ಇವರು ಯಾರನ್ನಾದರೂ ಪ್ರತಿನಿಧಿಗಳು ಮಾಡಬೇಕಾದ ಅಗತ್ಯತೆ ಇದೆ. ಎಚ್ಚರಿಕೆ ವಹಿಸಿ ಮನುಷ್ಯದ ದೃಷ್ಟಿಯಿಂದ, ಮಾನವತಾ ದೃಷ್ಟಿಯಿಂದ ಮಾಡಿ ಅಂತ ಹೇಳಿ, ಒಂದು ವೇಳೆ ಇದನ್ನು ನೀವು ಒಂದು ತಿಂಗಳೊಳಗಡೆ ಬಗೆಹರಿಸಿ ಇದಕ್ಕೊಂದು ರೀತಿಯ ಹೇಳಿಕೆಯನ್ನು ಸರಿಯಾಗಿ ಕೊಡದೇ ಇದ್ದರೆ ನಾವು ದೊಡ್ಡ ದಂಗೆಯನ್ನು ಅನಿವಾರ್ಯವಾಗಿ ಬೆಂಗಳೂರಿನಲ್ಲಿ ತಗೋಬೇಕಾದ್ದು ಆಗುತ್ತೆ ಅನ್ನೋದನ್ನು ಇವರೆಲ್ಲರೂ ಪರವಾಗಿ ಹೇಳ್ತಾ ಇದ್ದಾರೆ. ಆಮೇಲೆ ಈಗ ಎಂಥದ್ದೋ ತಪ್ಪಾಗಿದೆ, ಪರಿಹಾರ ಜೀವ ಕೊಡೋಕ್ಕಾಗಲ್ಲ, ಬದುಕಿಗಾದರೂ ಏನಾದರೂ ಒಂದು ಅನುಕೂಲ ಮಾಡಬೇಕಲ್ಲ. ಹಾಗೆ ಕೈ ತುಂಬ ಏನಾದರೂ ಒಂದು ರೀತಿಯಲ್ಲಿ ಅವರು ಒಂದು ವ್ಯವಸ್ಥೆ ಮಾಡಿಕೊಳ್ಳೋ ರೀತಿಯಲ್ಲಿ BBMPನೂ ಕೊಡಬೇಕು, ಶಾಸಕರು ಕೊಡಬೇಕು, ನಗರಾಭಿವೃದ್ಧಿ ಸಚಿವರು ಸರ್ಕಾರದ ವತಿಯಿಂದ ಯಾವ್ಯಾವುದಕ್ಕೂ ಖರ್ಚು ಮಾಡ್ತೀವಿ, ಇದಕ್ಕೆ ಹೆಚ್ಚಿನ ಹಣವನ್ನು ಮೀಸಲಿಟ್ಟು ಕೊಟ್ಟು ತತ್ಕ್ಷಣದಲ್ಲಿ ಆ ಪರಿಹಾರವನ್ನಾದರೂ ಘೋಷಣೆ ಮಾಡೋದ್ರ ಜೊತೆಗೆ ತಲುಪಿಸ್ಬೇಕು ಅಂತ ಮನವಿ ಮಾಡ್ಕೊತೀವಿ.